ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ ಸೆಕೆಂಡ್ ಎಪಿಸೋಡ್ ನ ನೋಡೋಣ. ಫಸ್ಟ್ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಫಸ್ಟ್ ಎಪಿಸೋಡ್ ನ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅಲ್ಲಿ ಸಿಗುತ್ತೆ, ಮತ್ತೆ ಮೇಲೆ ಕಾಣಿಸ್ತಾ ಐಕಾನ್ ಅಲ್ಲೂ ಬರುತ್ತೆ. ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ರೆ ಸೆಕೆಂಡ್ ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಸೆಕೆಂಡ್ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬಂದ್ಬಿಡುತ್ತೆ. ಬನ್ನಿ ಇವತ್ತಿನ ಸೆಕೆಂಡ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲಿ ನೋಡಿರ್ತೀವಿ, ನಮ್ ಹೀರೋಯಿನ್ ಸಾಹಸ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಆ ಕಾರ್ ಮೇಲೆ ಸ್ಟೈಲ್ ಕೈ ಇಟ್ಕೊಂಡು ನಿಂತಿರ್ತಾಳೆ. ಆದ್ರೆ ಆ ಕಾರಲ್ಲಿರೋ ಕ್ರಿಮಿನಲ್ಸ್ ಕಾರ್ನ ರಿವರ್ಸ್ ಎತ್ಕೊಂಡು ಅಲ್ಲಿಂದ ಹೊರಟೋದ್ರು. ನಮ್ ಹೀರೋಯಿನ್ ಮುಕ್ಕರ್ಸ್ಕೊಂಡು ಮುಂದಕ್ಕೆ ಬಿದ್ಲು. ಅದಾದ್ಮೇಲೆ ನಮ್ ಹೀರೋ ಬಂದು ನಕ್ಕಲಾಗ ಅವಳ ಹತ್ರ ಮಾತಾಡಿ ಹೆಂಗೋ ಸಮಾಧಾನ ಮಾಡಿ ಅವಳನ್ನ ಅಲ್ಲಿಂದ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ಲಲ್ಲ ಆ ಹುಡುಗಿ ಮನೇಲಿ ಇರ್ಬೇಕಾದ್ರೆ ಅವ್ಳ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಇದ್ ಮಾಡಿರೋದು ಬೇರೆ ಯಾರು ಅಲ್ಲ, ಆ ಕ್ರಿಮಿನಲ್ಸ್ ಅಂದ್ರೆ ಜೆನ್ ಅಂತ ಒಬ್ಬ ಇದ್ದಲ್ವಾ, ವಿಡಿಯೋ ಎಲ್ಲ ಮಾಡಿದ್ದಲ್ವಾ ಅವನೇ. ನಿನ್ ಹೆಸರು ಯೂತಾನೆ, ನೀನ್ ಈ ತರ ಒಂದು ಅಡ್ರೆಸ್ ಅಲ್ಲೇ ತಾನೇ ಇದೆಯಾ ಅಂತ ಒಂದು ಮೆಸೇಜ್ ನ ಹಾಕ್ಬಿಟ್ಟು ಅವ್ರು ಎತ್ತಿರ್ತಾರಲ್ಲ ವಿಡಿಯೋ ತಪ್ಪಾಗಿ, ಆ ವಿಡಿಯೋಸ್ ನೆಲ್ಲ ಕೂಡ ಅವಳಿಗೆ ಸೆಂಡ್ ಮಾಡಿರ್ತಾರೆ. ಈಗ ಸೈಲೆಂಟ್ ಆಗಿ ನಾವ್ ಹೇಳಿತರ ನೀನ್ ಏನಾದ್ರು ಮಾಡಿಲ್ಲ ಅಂತಂದ್ರೆ ಈ ವಿಡಿಯೋಸ್ ಎಲ್ಲ ನೆಟ್ ಅಲ್ಲಿ ಅಪ್ಲೋಡ್ ಆಗುತ್ತೆ, ಆಮೇಲೆ ನಾವೆಲ್ಲ ನೆಕ್ಸ್ಟ್ ಮಿನಿಟ್ ನಿಮ್ ಮನೇಲಿ ಇರ್ತೀವಿ ಅಂತ ಹೇಳಿ ಬೆದರಿಸ್ತಾರೆ. ಈ ವಿಡಿಯೋನೇ ಮೆಸೇಜ್ ನೆಲ್ಲ ನೋಡಿದ್ಮೇಲೆ ಅವಳಿಗೆ ಪಾಪ ತುಂಬಾನೇ ಭಯ ಆಗುತ್ತೆ. ಡೋರ್ ಎಲ್ಲ ಕರೆಕ್ಟ್ ಆಗಿ ಲಾಕ್ ಆಗಿದೆ ಅಂತ ನೋಡಿ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಹೀರೋಯಿನ್ ಹೆಂಗೋ ಪೊಲೀಸ್ ಸ್ಟೇಷನ್ ಗೆ ಬಂದ್ರು. ನಮ್ ಹೀರೋ ಹೇಳ್ತಾನೆ, ಆ ಹುಡುಗಿದು ವಿಡಿಯೋ ಅವ್ರು ಮಾಡಿರೋದು ನಾವಿರೋ ಸ್ಟೇಷನ್ ಅಲ್ಲೇ, ಅಂದ್ರೆ ಆ ಹುಡುಗಿ ಜಾಗಕ್ಕೆ ಬಂದ್ ಹೋಗಿದ್ದಾಳೆ. ಸೊ ನಾವು ಸಿಸಿಟಿವಿ ಕ್ಯಾಮ್ರಾನೆಲ್ಲ ಚೆಕ್ ಮಾಡಿದ್ರೆ ಆ ಹುಡುಗಿ ಯಾರು ಏನು ಅಂತ ನಾವು ಕಂಡಿಡಿಬಹುದು ಅಂತ ಹೇಳಿ ಆ ಸಿಸಿಟಿವಿ ಕ್ಯಾಮ್ರಾನ ಚೆಕ್ ಮಾಡ್ಬೇಕಂದಾಗ ಇನ್ನೊಂದು ಆಫೀಸರ್ ಹೇಳ್ತಾರೆ, ಸರ್ ಆ ಸಿಸಿಟಿವಿ ಕ್ಯಾಮ್ರಾ ಕಂಟ್ರೋಲ್ ಮಾಡೋನ್ ಹತ್ರ ಹೋಗಿ ಕೇಳಿದ್ರೆ ಅವ್ನು ಇಲ್ದಿರೋ ಫಾರ್ಮಾಲಿಟೀಸ್ ಎಲ್ಲ ಕೇಳ್ತಾನೆ ಸರ್, ಅದ್ ಮಾಡಿ ಇದ್ ಮಾಡಿ ಅವಾಗ್ಲೇ ತೋರ್ಸೋದು ಅಂತ. ಹೆಂಗ್ ಸರ್ ಅಂದಾಗ ನಮ್ ಹೀರೋಯಿನ್ ಸ್ವಲ್ಪನೂ ಯೋಚನೆ ಮಾಡಿಲ್ಲ, ಅಲ್ಲಿ ಪಕ್ಕದಲ್ಲಿರೋ ಒಂದು ಕತ್ತಿನ ಎತ್ಕೊಂಡು ಅವ್ಳ ಪಾಡಕ್ ದರ್ದರ ಅಂತ ನಡ್ಕೊಂಡು ಓಡಕ್ಕೆ ಶುರು ಮಾಡ್ಬಿಟ್ಲು. ನಮ್ ಹೀರೋ ಹೇಳ್ತಾನೆ, ಅಯ್ಯೋ ನಿನ್ ಪಾಡಕ್ ನೀನ್ ಹೋಗ್ಬಿಟ್ಟು ಆಫೀಸರ್ ನ ಚುಚ್ಚಿ ಸಾಯಿಸ್ ಕೀಸ್ಬಿಟ್ಟಿ ಅಂತ ಹೇಳ್ಬಿಟ್ಟು ಹಿಂದ್ಗಡೆನೆ ಓಡ್ ಬರ್ತಾರೆ. ಇವ್ಳು ಕೂಡ ಸ್ಟೇಟ್ ಗೆ ಸಿಸಿಟಿವಿ ಕ್ಯಾಮ್ರಾ ಇರೋ ರೂಮ್ ಹತ್ರ ಹೋಗ್ತಾಳೆ. ಅಲ್ಲೋಗ್ ನೋಡಿದ್ರೆ ಅಲ್ಲಿರೋ ಆಫೀಸರ್ ಊಟಕ್ಕೆ ಅಂತ ಹೇಳ್ಬಿಟ್ರೆ ಡೋರ್ ನ ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಇವಳು ಆಕ್ಚುಲಿ ಕತ್ತಿನ ತಂದಿದ್ದ ಡೋರ್ ನ ಓಪನ್ ಮಾಡೋದಕ್ಕೆ, ಹೆಂಗೋ ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಕೂಡ ಹೊಟ್ಟೋದ್ಲು. ಆಗ ಪೊಲೀಸ್ ಬಂದು ಹೇಳ್ತಾರೆ, ನೀನೇನು ನಿನ್ ಪಾಡಕ್ ನಿನ್ ಕತ್ತಿನ ಎತ್ಕೊಂಡ್ಬಂದು ಡೋರ್ ಎಲ್ಲ ಈ ತರ ಓಪನ್ ಮಾಡ್ತಾ ಇದೀಯಾ, ಇದು ಎಷ್ಟು ದೊಡ್ಡ ಕ್ರೈಮ್ ಗೊತ್ತಾ? ಆಕ್ಚುಲಿ ಪೊಲೀಸ್ ಸ್ಟೇಷನ್ ಅಂತ ಅನ್ನೋದು ಒಂದು ಶಿಪ್ ತರ, ಒಂದು ಚಿಕ್ಕ ತೂತ್ ಬಿದ್ರೆ ಕೂಡ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ನಿನ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ವಾ ಅಂದಾಗ ಇವಳು ಹೇಳ್ತಾಳೆ, ಆಕ್ಚುಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೊಡ್ಡ ತೂತು ಅಂತ ಹೇಳಿದ್ರಲ್ಲ, ಆ ತೂತ್ ಬೇರೆ ಏನೂ ಅಲ್ಲ ನೀವೇ. ಒಂದು ಹುಡುಗಿಗೆ ಅನ್ಯಾಯ ಆಗ್ತಿದೆ, ಅದು ನಿಮ್ಗೆ ದೊಡ್ಡದಾಗ ಕಾಣಿಸ್ತಾ ಇಲ್ಲ, ನಾನು ಇವಾಗ ಡೋರ್ ಓಪನ್ ಮಾಡ್ಕೊಂಡ್ ಬಂದಿದ್ದು ನಿಮ್ಗೆ ದೊಡ್ಡದಾಗ ಕಾಣಿಸ್ತಾ ಇದೆಯಾ ಅಂದಾಗ ನಮ್ ಹೀರೋ ಕೂಡ ಸ್ವಲ್ಪ ಗಿಲ್ಟ್ ಆಗಿ ಫೀಲ್ ಆಗುತ್ತೆ. ಸರಿ ಆಯ್ತು, ಏನ್ ಎವಿಡೆನ್ಸ್ ಬೇಕೋ ಎತ್ಕೊಳ್ಳೋಣ ಅಂತ ಹೇಳಿ ಆಫೀಸರ್ಸ್ ಅನ್ನ ಕೂಡ ಕರೆದು ಡೋರ್ ನ ಟೈಟ್ ಆಗಿ ಹಿಡಿದಿಟ್ಕೊಳ್ಳಿ, ನಾವೆಲ್ಲ ಎವಿಡೆನ್ಸ್ ಎತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಆಫೀಸರ್ ನ ಡೋರ್ ಹತ್ರ ಬಿಟ್ಬಿಟ್ಟು ಇವ್ರು ಹೋಗ್ಬಿಟ್ಟು ಸಿಸಿಟಿವಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಇವ್ರು ಅನ್ಕೊಂಡಿರ್ತಾರನೆ ಆ ಫುಟೇಜ್ ಕೂಡ ಸಿಗುತ್ತೆ. ಆ ಹುಡುಗಿ ಬಂದು 8th ಪ್ಲಾಟ್ಫಾರ್ಮ್ ಅಲ್ಲಿ ಓಡಾಡ್ತಾ ಇರೋದನ್ನ ಗಮನಿಸ್ತಾರೆ. ಅದನ್ನ ಒಂದು ಫೋಟೋ ಕೂಡ ಹಿಡಿದಿಟ್ಕೊಂತಾರೆ. ಇವ್ರ ಈ ತರ ಅದನ್ನ ನೋಡ್ತಾ ಇರ್ಬೇಕಾದ್ರೇನೆ ಆ ಸಿಸಿಟಿವಿ ಕಂಟ್ರೋಲ್ ಮಾಡ್ತಿರೋ ಆಫೀಸರ್ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ. ಆದ್ರೆ ಆಲ್ರೆಡಿ ಒಳಗಡೆಯಿಂದ ಪೊಲೀಸ್ ಆಫೀಸರ್ ಬಂದು ಅದನ್ನ ಗಟ್ಟಿಗೆ ಇಟ್ಕೊಂಡಿರ್ತಾರಲ್ಲ, ಅದು ಓಪನ್ ಆಗ್ತಾ ಇಲ್ಲ. ಅಯ್ಯೋ ಅವ್ನು ಬಂದ್ಬಿಟ್ಟ ಅಂತ ಹೇಳಿದ ತಕ್ಷಣ ಹೊರಗಡೆ ಬರೋದಕ್ಕೆ ಅಂತ ಇನ್ನೊಂದು ದಾರಿ ಇರುತ್ತಲ್ಲಿ, ಆ ದಾರಿಯಿಂದ ಹೆಂಗೋ 4 ಜನ ಅಲ್ಲಿಂದ ಹೊರಗಡೆ ಬಂದ್ಬಿಟ್ರು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋ ಬಂದ ಫುಟೇಜ್ ನ ಫೋನ್ಗೆ ಎತ್ಕೊಂಡಿರ್ತಾರಲ್ಲ, ಒಂದು ಸ್ಕ್ರೀನ್ ಶಾಟ್ ಫೋಟೋನ ಎತ್ಕೊಂಡಿರ್ತಾರಲ್ಲ, ಅದನ್ನ ನೋಡ್ಬೇಕಾದ್ರೆ ಅವಳ ತಲೆಗೆ ಒಂದು ಕ್ಯಾಪ್ ಹಾಕೊಂಡಿರ್ತಾಳೆ. ಆ ಕ್ಯಾಪ್ ಅಲ್ಲಿ 2 ವಿಂಗ್ಸ್ ತರ ಇರುತ್ತೆ. ಇದನ್ನ ನೋಡ್ಬಿಟ್ಟು ಹೀರೋ ಹೇಳ್ತಾರೆ, ಈ ಕ್ಯಾಪ್ ಹಾಕೊಂಡಿರೋ ವಿಂಗ್ಸ್ ನ ಎಲ್ಲೋ ನೋಡ್ದಂಗಿದ್ಯಾ ಅಂದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಆಕ್ಚುಲಿ ಅವತ್ತ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ್ದೋ ಒಂದು ಆರ್ಗನೈಸೇಷನ್ ಅವರು ಒಂದು ಪ್ರೋಗ್ರಾಮ್ ನ ಮಾಡ್ತಾ ಇದ್ರು. ಮೋಸ್ಟ್ಲಿ ಇವಳು ಕೂಡ ಆ ಪ್ರೋಗ್ರಾಮ್ ಗೆ ಬಂದಿರ್ಬೋದಲ್ವಾ, ನಾವ್ ಅಲ್ಲೋಗಿ ವಿಚಾರಣೆ ಮಾಡಿದ್ರೆ ಗೊತ್ತಾಗತ್ತೆ, ಯಾಕಂದ್ರೆ ಇನ್ನೂ ಪ್ರೋಗ್ರಾಮ್ ನಡೀತಾ ಇದೆ ಅಂತ. ಆ ಪ್ರೋಗ್ರಾಮ್ ನಡೆದ ಜಾಗಕ್ಕೆ ಹೋಗ್ಬಿಟ್ಟು ಇವಳು ಫೋಟೋನ ತೋರಿಸ್ಬಿಟ್ಟು ಈ ರೆಡ್ ಕಲರ್ ಸ್ಕರ್ಟ್ ಹಾಕೊಂಡಿರೋ ಹುಡುಗಿನ ನೋಡಿದ್ರ ಆ ಹುಡುಗಿ ನಿಮ್ ಜೊತೆ ಬಂದಿರೋಳೇನ ಅಂದಾಗ ಅಲ್ಲಿರೋ ಇನ್ನೊಂದು ಲೇಡಿ ಹೇಳ್ತಾರೆ, ಇಲ್ಲ ಈ ಹುಡುಗಿ ವಾಲಂಟಿಯರ್ ಆಗಿ ಬಂದು ಜಾಯ್ನ್ ಆದ್ಲು, ಅದು ಬಿಟ್ರೆ ಹುಡುಗಿ ಬಗ್ಗೆ ನಮ್ಗೆ ಏನ್ ಹೆಚ್ಚಾಗಿ ಗೊತ್ತಿಲ್ಲ, ಬಟ್ ಹುಡುಗಿ ಫೋನ್ ನಂಬರ್ ಮತ್ತೆ ಫೇಸ್ಬುಕ್ ಅಕೌಂಟ್ ಮಾತ್ರ ಇದೆ ಅಂದಿದ ತಕ್ಷಣ, ಅಮ್ಮ ನೀವು ಸದ್ಯಕ್ಕೆ ಅದನ್ನ ಕೊಟ್ರೇನೆ ನಮ್ಗೆ ತುಂಬಾ ಯೂಸ್ ಆಗುತ್ತೆ, ಫಸ್ಟ್ ಅದನ್ನ ಕೊಡಿ ಅಂತ ಹೇಳ್ಬಿಟ್ಟು ತಗೊಳ್ತಾರೆ. ಆದ್ರೆ ನಮ್ ಹೀರೋ ಬಂದು ಅವಳಿಗೆ ಕಾಲ್ ಟ್ರೈ ಮಾಡ್ತಿದ್ರು, ಅವ್ಳು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅನ್ನೋ ನಂಬರ್ಸ್ ಬಂದ್ರೇನೆ ಭಯ ಪಡ್ತಿದ್ದಾಳೆ. ಆಲ್ರೆಡಿ ಜೆನ್ ಅನ್ನೋರು ಇವಳನ್ನ ಬೆದರ್ಸಿರ್ತಾರಲ್ವಾ, ಸೊ ಅನ್ನೋ ನಂಬರ್ಸ್ ನ ಅಟೆಂಡ್ ಮಾಡಕ್ಕೆ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ನಮ್ ಹೀರೋ ಕೂಡ ಏನ್ ಇವಳು ಕಾಲ್ ನ ಅಟೆಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಎಲ್ಲ ಚೆಕ್ ಮಾಡಿದಾಗ ಅದರಲ್ಲಿ ಒಂದು ಫೋಟೋನ ಹಾಕ್ಬಿಟ್ಟು ನಾನು ಯಾವತ್ತು ದಿನಾಗ್ಲೂ ಬೆಳಿಗ್ಗೆ 8 ಗಂಟೆ ಟ್ರೈನ್ಗೆ ಹೋಗೋದು ಅಂತ ಹಾಕಿರ್ತಾಳೆ. ಇದನ್ನ ನೋಡ್ಬಿಟ್ಟು ಅಯ್ಯೋ ಯಾವ ಸ್ಟೇಷನ್ ಹತ್ತಾಳೆ ಅಂತ ನಮ್ಗೆ ಏನು ಗೊತ್ತೇ ಇಲ್ವೇ ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಫೋಟೋನಲ್ಲೇ ಇವಳು ಬಂದು ಒಂದು ಕಾಫಿ ಶಾಪ್ ಹತ್ರ ನಿಂತ್ಕೊಂಡು ಒಂದು ಸೆಲ್ಫಿನ ಇಟ್ಕೊಂಡಿರ್ತಾಳೆ. ಕೈಯಲ್ಲಿ ಒಂದು ಕಾಫಿ ಮಗ್ ಇರುತ್ತೆ, ಪ್ಲಸ್ ಅವಳ ಪಕ್ಕದಲ್ಲೇ ಒಂದು ಮಿರರ್ ಇರುತ್ತೆ. ಇದನ್ನ ನೋಡ್ಬಿಟ್ಟು ಹೀರೋ ಕೇಳ್ತಾರೆ, ಈ ತರ ಕಾಫಿ ಶಾಪ್ ಯಾವ್ದಾದ್ರು ಸಬ್ವೆ ಸ್ಟೇಷನ್ ಅಲ್ಲಿ ನೋಡಿರೋ ನೆನ್ಪಿದ್ಯಾ ಅಂತ ಕೇಳಿದಾಗ ನಮ್ ಹೀರೋಯಿನ್ ಹಂಗೆ ಕಣ್ ಮುಚ್ಕೊಂಡು ಎಲ್ಲದನ್ನು ಯೋಚನೆ ಮಾಡ್ತಾಳೆ. ಆಲ್ರೆಡಿ ತಲೆನಲ್ಲಿ ಆ ಸಬ್ವೆ ಸ್ಟೇಷನ್ ಮ್ಯಾಪ್ ಎಲ್ಲ ತಲೆಯಲ್ಲಿ ಅವಳು ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾಳಲ್ವಾ, ಸೊ ಅದನ್ನೆಲ್ಲ ನೋಡಿದಾಗ ಸಬ್ವೆ ಸ್ಟೇಷನ್ ಅಂತಂದ್ರೆ 4 ಕಾಫಿ ಶಾಪ್ ತುಂಬಾನೇ ಫೇಮಸ್ ಆಗಿರೋದು, ಅದ್ರಲ್ಲಿ ಒಂದೇ ಒಂದು ಕಾಫಿ ಶಾಪ್ ಹತ್ರನೇ ಈ ತರ ಮಿರರ್ ಇರೋದು, ಅದೇ ಇರ್ಬೋದು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿ ಹೇಳ್ತಾಳೆ. ಅದು ಇಂತ ಒಂದು ಸ್ಟೇಷನ್ ಅಂತ ಕಂಡು ಹಿಡಿದ್ಬಿಟ್ರು. ಏನಂದ್ರೆ ಇವಳು 8 ಗಂಟೆ ಟ್ರೈನ್ ತಾನೆ ಹೋಗ್ತೀನಿ ಅಂತ ಹೇಳಿರೋದು, ಆಲ್ರೆಡಿ ಈಗ ಟೈಮ್ ಬಂದು 7:45 ಆಗ್ಬಿಟ್ಟಿರುತ್ತೆ. ನಾವು ಆದಷ್ಟು ಬೇಗ ಸ್ಟೇಷನ್ ಹತ್ರ ಹೋಗ್ಬೇಕು ಅಂತ ಹೇಳಿ ತಕ್ಕಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇಬ್ರು ಹಂಗೆ ಜೆಟ್ ಸ್ಪೀಡ್ ಅಲ್ಲಿ ಆ ಸ್ಟೇಷನ್ ಕಡೆಗೆ ಹೋಗ್ತಾ ಇರ್ತಾರೆ. ಆದ್ರೆ ಅಷ್ಟರಲ್ಲಿ ಇವಳು ಬಂದು ಸ್ಟೇಷನ್ ನ ಸೇರ್ಕೊಂಡ್ಬಿಟ್ಲು. ಇವಳ ಹತ್ರ ಎಕ್ಸ್ಕಲೇಟರ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆನೆ ಜೆನ್ ಅನ್ನೋನ್ ಬರ್ತಾನೆ. ಹಿಂದ್ಗಡೆಯಿಂದ ಹುಡುಗಿಗೆ ಒಂದು ಇಂಜೆಕ್ಷನ್ ಹಾಕ್ಬಿಟ್ಟು ಹೊಟ್ಟೋಗ್ತಾನೆ. ಬಟ್ ಅವಳಿಗೆ ಸದ್ಯಕ್ಕೆ ಅದ್ ಗೊತ್ತಾಗೋದಿಲ್ಲ. ಆದ್ರೆ ಏನೋ ಇರ್ವೆ ಕಚ್ದಂಗ ಆಯ್ತಲ್ಲ ಏನಂತ ಹೇಳ್ಬಿಟ್ಟು ಅದನ್ನ ಕೇರ್ಲೆಸ್ ಆಗಿ ಬಿಟ್ಬಿಡ್ತಾಳೆ. ಆದ್ರೆ ಕರೆಕ್ಟ್ ಆಗಿ ಅವಳು ಎಕ್ಸ್ಕಲೇಟರ್ ಹತ್ರ ಹೋಗೋ ಟೈಮ್ಗೆನೆ ಅವಳಿಗೆ ಜ್ಞಾನ ತಪ್ಪೋ ತರ ಆಗ್ತಾ ಇರುತ್ತೆ. ಇನ್ನೇನ್ ಕೆಳಗಡೆ ಬೀಳಕ್ ಹೋಗ್ಬೇಕು. ಅಷ್ಟರಲ್ಲಿ ಈ ಜೆನ್ ಪಕ್ಕದಲ್ಲಿ ಇನ್ನೊಬ್ಬ ಇದ್ದಲ್ಲ ಸೋಡಾ
ಬುಡ್ಡಿ. ಅವ್ನ್ ಬಂದ್ಬಿಟ್ಟು ಮೇಡಮ್ ಏನಾಯ್ತು ಮೇಡಮ್ ಬನ್ನಿ ನಾನ್ ನಿಮ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನೈಸಾಗಿ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದು ಕಾರಲ್ಲಿ ಹತ್ತಿಸ್ತಾ ಇರ್ತಾನೆ. ಆ ಜೆನ್ ಕಾರಲ್ಲಿ ಹತ್ತಿಸ್ತಾ ಇರೋದು ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋ ಮತ್ತೆ ಹೀರೋಯಿನ್ ಸ್ಟೇಷನ್ ಹತ್ರ ಬಂದ್ಬಿಡ್ತಾರೆ. ನಮ್ ಹೀರೋ ಫೋನ್ ತಗೊಂಡೋಗಿ ಪಕ್ಕದಲ್ಲಿ ಯಾರ ಹತ್ರನೋ ಕಾಲಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಕಾರ್ನ ನೋಡ್ಬಿಡ್ತಾಳೆ. ಇವ್ರಿಬ್ರು ಸೇರಿ ಆ ಹುಡುಗಿನ ಆ ಕಾರ್ ಒಳಗಡೆ ಹಾಕಿ ಪ್ರೆಸ್ ಮಾಡ್ತಾ ಇರ್ತಾರೆ. ಪಾಪ ಅವಳಿಗೆ ಅಪೋಸ್ ಮಾಡಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ಜ್ಞಾನ ತಪ್ಪೋ ಸ್ಟೇಜ್ ಅಲ್ಲಿ ಇದ್ದಾಳೆ ಅವಳು. ನಮ್ ಹೀರೋಯಿನ್ ಕೂಡ ಡೌಟ್ ಪಟ್ಬಿಟ್ಟು ಕಾರ್ ಹತ್ರ ಹೋಗ್ಬಿಟ್ಟು ಕಾರ್ ಮಿರರ್ ನ ಇಳಿಸಿ ಅಂತ ಹೇಳ್ಬಿಟ್ಟು ತಡ್ತಾಳೆ. ಇದನ್ನ ನೋಡ್ಬಿಟ್ಟು ಜೆನ್ನನ್ಗೆ ಟೆನ್ಷನ್ ಆಗುತ್ತೆ. ಇವಳೇ ನಮ್ನ ಸಪರೇಟ್ ಆಗಿ ಬಿಡೋ ತರ ಇಲ್ವೇ, ಬಲೆ ಹಿಂಸೆ ತರ ಕೊಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇವ್ನ್ ಬ್ಲಾಕ್ ಕಲರ್ ಕ್ಯಾಪ್ ನ ಒಂದು ಹಾಕೊಂಡು ವಿಂಡೋನ ಸ್ವಲ್ಪ ಮಾತ್ರ ತೆಗಿತಾನೆ. ಏನಿಲ್ಲ ಮೇಡಮ್ ಅನ್ಕೊಳ್ದೆ ಪಾರ್ಕ್ ಮಾಡ್ಬಿಟ್ವಿ, ಇದು ಇವಾಗ ಎತ್ತೀವಿ ಅಂತ ಹೇಳ್ತಾನೆ. ಆದ್ರೆ ಆ ಚಿಕ್ಕ ಗ್ಯಾಪ್ ಅಲ್ಲೇ ನಮ್ ಹೀರೋಯಿನ್ ಬಂದು ಹಿಂದ್ಗಡೆ ಆ ರೆಡ್ ಕಲರ್ ಸ್ಕರ್ಟ್ ಹಾಕೊಂಡಿರೋಳನ್ನ ನೋಡ್ಬಿಡ್ತಾಳೆ. ನಾವು ಹುಡ್ಕೊಂಡ್ ಬಂದಿದ್ ಇವಳನ್ನ ಕಿಡ್ನಾಪ್ ಮಾಡ್ತಿದ್ದಾಳೆ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಇವಳ ಕೈನ ವಿಂಡೋ ಒಳಗಡೆ ಇಟ್ಬಿಟ್ಟು ಆ ಕಾರ್ನ ಹೆಂಗಾದ್ರೂ ನಿಲ್ಸಕ್ಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೇನೆ ಜೆನ್ನೋನು ಆ ವಿಂಡೋನ ಮೇಲೆ ಕೆತ್ಬಿಡ್ತಾನೆ. ಪಾಪ ಇವಳ ಕೈ ಸಿಕ್ಕಾಕೊಂಡ್ಬಿಡ್ತು. ಹಂಗೆ ಕಾರ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಇವಳು ಯಾಕೆ ಈ ತರ ಕೂಗಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಮ್ ಹೀರೋ ಕೂಡ ತಿರುಗಿ ನೋಡಿದ್ರೆ ಆ ಕಾರ್ ಆಲ್ಮೋಸ್ಟ್ ಮೂವ್ ಆಗ್ತಾ ಇರುತ್ತೆ. ಅಯ್ಯೋ ನನ್ನ ಕಾಪಾಡಿ, ಬೇಗ ಬನ್ನಿ ಇವಳನ್ನ ಕಾಪಾಡಿ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ ನಮ್ ಹೀರೋಯಿನ್. ನಮ್ ಹೀರೋಗ್ ಏನಾಯ್ತು ಅಂತ ಗೊತ್ತಿಲ್ಲ. ತಕ್ಕಂತ ಸ್ಕೂಟಿನ ಸ್ಪೀಡ್ ಆಗಿ ಓಡಿಸ್ಕೊಂಡ್ ಬಂದವನು ಆ ಕಾರ್ನ ನಿಲ್ಸಕ್ಕೆ ಅಂತ ಬರ್ತಾ ಇರ್ತಾನೆ. ಅಷ್ಟ್ರಲ್ಲಿ ಈ ನೋಟಿಸ್ ಎಲ್ಲ ಕೊಡಕ್ಕೆ ಅಂತ ಒಂದು ಲೇಡಿ ಬರ್ತಾ ಇರ್ತಾಳಲ್ಲ, ಅವಳು ಬಂದು ಗಾಡಿಗೆ ಅಡ್ಡ ಬಂದ್ಬಿಡ್ತಾಳೆ. ನಮ್ ಹೀರೋ ಈ ಕಡೆ ಬಾ ಅಂತ ಹೇಳ್ಬಿಟ್ಟು ಅವಳ ಗುದ್ದೋ ತರ ಓದೋರು ಹಂಗೆ ಗಾಡಿನ ಹೇರಲ್ಲೇ ಫ್ಲೈ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಳ್ಳೆ ಸೂಪರ್ ಮ್ಯಾನ್ ತರ ಓದೋರು ಆ ಕಾರ್ನ ಫ್ರಂಟ್ ಗ್ಲಾಸ್ ಅಲ್ಲಿ ಇಳಿಸ್ಬಿಡ್ತಾರೆ. ನಮ್ ಹೀರೋ ಕೂಡ ಕಾರ್ ಮೇಲೆ ಹಂಗೆ ಪಲ್ಟಿ ಹೊಡ್ಕೊಂಡು ಹೋಗಿ ಬೀಳ್ತಾರೆ. ಕಾರು ನಿಂತೋಯ್ತಲ್ವಾ, ನಮ್ ಹೀರೋಯಿನ್ ಹೇಳ್ತಾಳೆ ಸೂಪರ್ ಬಾಸ್, ಸಕ್ಕತ್ ಮಾಸಾಗ್ ಬಂದ್ರೆ ನನ್ನ ಕಾಪಾಡಿದ್ರಿ ಅಂತ ಹೇಳಿದಾಗ ನಮ್ ಹೀರೋ ಮೈಂಡ್ ವಾಯ್ಸ್ ಕೊಡ್ತಾನೆ, ಅಯ್ಯೋ ನಿನ್ ಜೊತೆ ಸೇರ್ಕೊಂಡು ನನ್ ಕೈಲಿ ಕೂಡ ಇಂತ ಕೆಲಸ ಎಲ್ಲ ಮಾಡಿಸ್ತಾ ಇದೆಯಲ್ವೇ ನೀನು, ನನ್ ಪ್ರಾಣ ತೆಗೆಯವರೆಗೂ ನೀನ್ ಬಿಡಲ್ಲ ಅಂತ ಹೇಳಿ ಹೆಂಗೋ ಸಕ್ಸಸ್ಫುಲ್ ಆಗಿ ಅವರ ಕ್ರಿಮಿನಲ್ಸ್ ನ ಹಿಡಿದಿದ್ದು ಆಯ್ತು. ಆ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರೋ ಹುಡುಗಿನ ಕಾಪಾಡಿದ್ದು ಆಯ್ತು. ಅದಾದ್ಮೇಲೆ ಅವ್ರು ಕಾರಲ್ಲೇ ಇರ್ತಾರೆ. ನಮ್ ಹೀರೋ ಮಾತ್ರ ಫೋನ್ ತಗೊಂಡೋಗಿ ಸಪರೇಟ್ ಆಗಿ ಯಾರಿಗೋ ಕಾಲ್ ಮಾಡಿ ಮಾತಾಡ್ತಾ ಇರ್ತಾನೆ. ಅವ್ನು ಹೇಳ್ತಾನೆ, ಸರ್ ಈ ಕ್ರಿಮಿನಲ್ಸ್ ಎಲ್ಲ ಒಂದ್ ವೆಬ್ಸೈಟ್ ಅಲ್ಲಿ ಹುಡುಗಿರ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಈಗ ಸದ್ಯಕ್ಕೆ ವೆಬ್ಸೈಟ್ ನ ಕ್ಲೋಸ್ ಮಾಡಿ ಬೇರೆ ಒಂದು ವೆಬ್ಸೈಟ್ ಅಲ್ಲಿ ಈ ಹುಡುಗಿರ್ ವಿಡಿಯೋಸ್ ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾನೆ. ಅದರಲ್ಲಿ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿರೋ ಒಂದು ಹುಡುಗಿ ವಿಡಿಯೋ ಫೋಟೋಸ್ ಎಲ್ಲ ಕೂಡ ಇದೆ ಸರ್, ದಯವಿಟ್ಟು ಅದನ್ನ ಸ್ವಲ್ಪ ಸಪರೇಟ್ ಆಗಿ ಡಿಲೀಟ್ ಮಾಡಿಸ್ಬಿಡ್ತೀರಾ ಅಂತ ಕೇಳ್ತಾ ಇರ್ತಾನೆ. ಇದನ್ನೆಲ್ಲ ಹೀರೋಯಿನ್ ಬಂದು ಪಕ್ಕದಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ. ಅದರಿಂದ ನಮ್ ಹೀರೋಯಿನ್ಗೆ ಹೀರೋ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ. ಪರವಾಗಿಲ್ವೇ ನಮ್ ಚೀಫ್ ಆಫೀಸರ್ ತುಂಬಾನೇ ಒಳ್ಳೆಯವರು ಅಂತ ಅವಳಿಗೆ ಒಳ್ಳೆ ಹೇಳ್ಕೊಂತಾ ಇರ್ತಾಳೆ. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಬಂದ್ಮೇಲೆ ಅಲ್ಲಿ ಪೊಲೀಸರು ಫೋಟೋ ಹಾಕಿರ್ತಾರಲ್ಲ, ಅದ್ರ ಪಕ್ಕದಲ್ಲಿ ಉಳಿದು ಪಾಸ್ಪೋರ್ಟ್ ಸೈಜ್ ಪೊಲೀಸ್ ಡ್ರೆಸ್ ಅಲ್ಲಿ ಇರೋ ಒಂದು ಫೋಟೋನ ಹಾಕ್ಬಿಟ್ಟು ನಾನು ಕೂಡ ಇನ್ಮೇಲೆ ನಿಮ್ ಟೀಮ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟೆ ಅಲ್ವಾ, ನಾನು ಎಷ್ಟು ದೊಡ್ಡ ಸಾಹಸ ಮಾಡಿದೀನಿ ಅಂದಾಗ ನಮ್ ಹೀರೋ ಕೂಡ ಅವ್ನ ಕೈಲಿ ದೊಡ್ಡದಾಗ ಒಂದು ಬ್ರೌನ್ ಕವರ್ ನ ಇಟ್ಕೊಂಡು ಅದನ್ನ ಎತ್ಕೊಂಡೋಗಿ ಹೀರೋಯಿನ್ ಹತ್ರ ಕೊಟ್ಟಾಗ ಅವಳು ಹೇಳ್ತಾಳೆ, ಏನ್ ಸರ್ ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಹೇಳ್ಬಿಟ್ಟು ತೆಗೆದು ನೋಡಿದಾಗ, ನಿನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ನಿನ್ನೆ ಹೇಳ್ದೆ ಕೇಳದೆ ನನ್ ಗನ್ನ ಎತ್ಕೊಂಡಿದ್ದಕ್ಕೆ ಪ್ಲಸ್ ಆ ಸ್ಕೂಟಿನ ಕಳ್ತನ ಮಾಡ್ಕೊಂಡು ಹೋಗಿದ್ದಕ್ಕೆ ರೆಡ್ ಸಿಗ್ನಲ್ ಹಾಕಿದ್ರೆ ಕೂಡ ನೀನ್ ನೋಡ್ದೆ ಅದನ್ನ ಪಾಸ್ ಮಾಡ್ಕೊಂಡು ಹೋಗಿದ್ಯಾ, ಎಲ್ಲಾ ರೂಲ್ಸ್ ಬ್ರೇಕ್ ಮಾಡಿರೋದ್ರಿಂದ ಸುಮ್ನೆ ಕೇಸ್ ಹಾಕಿದ್ರೆ ಅನ್ಯವಾಗಿ ಜೈಲಲ್ಲಿ ಇರ್ತೀಯ ಅಂತ ಫೈನ್ ಮಾತ್ರ ಹಾಕಿದೀನಿ, ಮರ್ಯಾದೆಗೆ ಫೈನ್ ನ ಕಟ್ಬಿಡು ಅಂತ ಹೇಳ್ತಾರೆ. ಅವಳು ಟೆನ್ಷನ್ ಆಗ ಕವರ್ ನ ತಗೊಂತಾಳೆ. ಅದಾದ್ಮೇಲೆ ಆ ಕವರ್ ಕೊಡ್ಬೇಕಾದ್ರೆ ಜೊತೆಗೆ ಅವಳ ಫೋಟೋನ ಕೂಡ ತೆಕ್ಕೊಟ್ಬಿಡ್ತಾರೆ, ನಿನ್ ಜಾಗ ಖಾಲಿ ಮಾಡ್ಬೋದು ಅಂತ. ಆದ್ರೆ ನಮ್ ಹೀರೋ ಒಂದ್ ಡೌಟ್ ಬಂದು ಕೇಳ್ತಾನೆ, ಹೌದು ನಿನ್ ಕೈಲಿ ಹೆಂಗೆ ಆತರ ಅಷ್ಟೊಂದು ಸಬ್ಸ್ಟೇಷನ್ಸ್ ನ ಕೂಡ ನಿನ್ ಮೈಂಡ್ ಅಲ್ಲಿ ಇಟ್ಕೊಳಕ್ ಆಯ್ತು, ಅದನ್ನೆಲ್ಲ ಹಿಂಗ್ ನೀನ್ ಮೆಮರೈಸ್ ಮಾಡಿ ಇಟ್ಕೊಂಡಿದ್ಯಾ, ಇದ್ರ ಹಿಂದ್ಗಡೆ ಏನೋ ಇದೆ ಅಂತ ನನ್ಗೆ ಅರ್ಥ ಆಗ್ತಿದೆ, ಅದ್ ಏನಂತ ಹೇಳು ಅಂದಾಗ ಇವಳು ಹೇಳ್ತಾಳೆ, ನನ್ನ ನೀವು ಈ ಕೆಲ್ಸಕ್ಕೆ ಸೇರ್ಸ್ಕೊಂಡ್ರೆ ನಾನು ಹೇಳ್ತೀನಿ ಅಂದಾಗ ನಮ್ ಹೀರೋ ಹೇಳ್ತಾನೆ, ಹಾ ತುಂಬಾ ಒಳ್ಳೆ ಡೀಲಿಂಗು, ಆದ್ರೆ ಅದನ್ನ ತಿಳ್ಕೊಬೇಕು ಅಂತ ನನಗೇನ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಹುಷಾರಾಗಿ ನೋಡ್ಕೊಂಡು ಮನೆ ಕಡೆ ಹೋಗಿ ಸೇರು ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಸ್ಟೇಷನ್ ಇಂದ ಹೊರಗಡೆ ಬಂದು ಮೇಲೆ ಕುತ್ಕೊಂಡಿರ್ಬೇಕಾದ್ರೆ ನಮ್ ಹೀರೋ ಒಂದ್ ವಿಷಯನ ಯೋಚನೆ ಮಾಡಿ ನೋಡ್ತಾಳೆ. ಹೇಳ್ಬೇಕಂದ್ರೆ ನಾನು ಈ ಸಬ್ವೆ ಸ್ಟೇಷನ್ ಅಲ್ಲ ಮೆಮರೈಸ್ ಮಾಡಿ ಇಟ್ಕೊಂಡಿಲ್ಲ, ನಾನೇ ಕಷ್ಟಪಟ್ಟು ಎಲ್ಲಾ ಸ್ಟೇಷನ್ ನ ಕೂಡ ತುಂಬಾನೇ ಅಲ್ದಿದ್ದೀನಿ ಅಂತ ಹೇಳ್ತಾಳೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋಯಿನ್ ಗೆ ಒಂದು ಟ್ವಿನ್ ಸಿಸ್ಟರ್ ಇರ್ತಾಳೆ. ಅವಳು ಬಂದು ಒಂದು ಆಟಿಸಂ ಪೇಷಂಟ್. ಆಟಿಸಂ ಅಂತಂದ್ರೆ ಸ್ವಲ್ಪ ಜ್ಞಾಪಕ ಶಕ್ತಿ ಇರೋದಿಲ್ಲ ಪ್ಲಸ್ ಸ್ವಲ್ಪ ಮೆಂಟಲ್ ತರ ಅಂತಾನೆ ಇಟ್ಕೊಳ್ಳಿ. ಅವ್ರು ಬಂದು ಒಂದಿನ ಕಾಣೆ ಆಗ್ಬಿಟ್ಟಿರ್ತಾರೆ. ಅದರಲ್ಲಿ ಸಬ್ವೆ ಸ್ಟೇಷನ್ ಅಲ್ಲಿ ಫಸ್ಟ್ ಕಾಣೆ ಆಗಿರೋದೇ ಅವರು. ಆದ್ರೆ ಇವಾಗವರೆಗೂ ಅವ್ರ ಡೆಡ್ ಬಾಡಿನ ಸಿಕ್ಕಿಲ್ಲ. ಇನ್ ಕೇಸ್ ಆ ಸೈಕೋನೆ ಅಂದ್ರೆ ಸೀರಿಯಲ್ ಕಿಲ್ಲರ್ ಇರ್ತಾನಲ್ಲ ಅವನೇನಾದ್ರೂ ಕೊಲೆ ಮಾಡಿದಿದ್ರೆ ಇಷ್ಟೊತ್ತಿಗೆ ಅವ್ರ ಡೆಡ್ ಬಾಡಿ ಸಿಗ್ಬೇಕಾಗಿತ್ತು. ಬಟ್ ಇವಾಗವರೆಗೂ ಡೆಡ್ ಬಾಡಿ ಸಿಕ್ಕಿಲ್ಲ ಅಂತಂದ್ರೆ ಅವ್ರನ್ನ ಇನ್ನು ಯಾರು ಕೊಲೆ ಮಾಡಿಲ್ಲ ಅಂತ ಅರ್ಥ. ಸೊ ಅದರಿಂದನೇ ಇವಳು ಪ್ರತಿಯೊಂದು ಸಬ್ಸ್ಟೇಷನ್ ನ ಕೂಡ ಬಿಡದೆ ಎಲ್ಲದನ್ನು ತುಂಬಾನೇ ಚೆನ್ನಾಗಿ ಹುಡ್ಕಿರ್ತಾಳೆ. ರಿಪೀಟೆಡ್ ಆಗಿ ಹುಡ್ಕಿರೋದ್ರಿಂದಾನೆ ಅವಳಿಗೆ ಇದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳಕ್ ಆಗಿರೋದು. ಅಷ್ಟೇ ಅಲ್ಲ, ಆಕ್ಚುಲಿ ಅವ್ರ ಪ್ರಿನ್ಸೆಸ್ ನ ಕಂಡಿಡಿಬೇಕು ಅಂತ ಹೇಳ್ಬಿಟ್ಟು ಇವ್ರು ಹೆಲ್ಪ್ ಕೇಳಿರೋದೇ ಮಿಯಾ ಮತ್ತೆ ರೋ ಅನ್ನೋರ ಹತ್ರ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಅವ್ರಿಬ್ರು ಡಿಟೆಕ್ಟಿವ್ಸ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ. ಆಗ ಲೇಡಿ ಕೂಡ ಹೇಳಿರ್ತಾಳೆ, ಅಂದ್ರೆ ಮಿಯಾ ಕೂಡ ಹೇಳಿರ್ತಾರೆ, ನಿಮ್ ಟ್ವಿನ್ ಸಿಸ್ಟರ್ ನ ಬಂದ್ಬಿಟ್ಟು ಮೋಸ್ಟ್ಲಿ ಆ ಸೀರಿಯಲ್ ಕಿಲ್ಲರ್ ಸಾಯಿಸಿಲ್ಲಮ್ಮ, ಅದ್ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತಿದೆ, ಇದು ಸಾಧಾರಣವಾಗಿ ಒಂದು ಮಿಸ್ಸಿಂಗ್ ಕೇಸ್ ಅಷ್ಟೇ, ಅದನ್ನ ನಾವೆಲ್ಲ ಟೇಕ್ ಡೌನ್ ಮಾಡಕ್ ಆಗೋದಿಲ್ಲ, ನೀನೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು ಅಂತ ಹೇಳಿ ನಮ್ ಹೀರೋಯಿನ್ ಅಲ್ಲಿಂದ ಕಳ್ಸಿಬಿಟ್ಟಿರ್ತಾಳೆ. ನಮ್ ಹೀರೋಯಿನ್ ಕೂಡ ಏನ್ ಮಾಡೋದು ಅಂತ ಗೊತ್ತಾಗದೆ ಈ ತರ ನನ್ ಟ್ವಿನ್ ಸಿಸ್ಟರ್ ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ತುಂಬಾನೇ ಪೋಸ್ಟರ್ಸ್ ಎಲ್ಲ ಹೊಡೆದು ಅದನ್ನ ಪ್ರತಿಯೊಂದು ಸಬ್ಸ್ಟೇಷನ್ ಅಲ್ಲಿ ಕೂಡ ಇಟ್ಟಿರ್ತಾಳೆ. ಆ ಟೈಮಲ್ಲಿ ಅವಳೆಲ್ಲ ಓಡಾಡಿ ಇರ್ತಾಳಲ್ಲ, ಅದರಿಂದಾನೆ ಇದೆಲ್ಲ ನೋಡ್ ಮೈಂಡ್ ಅಲ್ಲಿ ಚೆನ್ನಾಗಿ ಮೆಮೊರೈಸ್ ಆಗಿರುತ್ತೆ. ಯಾವ ರೋಡ್ ಅಲ್ಲಿ ಹೋದ್ರೆ ಯಾವ ಕಡೆಯಿಂದ ಹೊರಗಡೆ ಬರ್ಬೋದು, ಇನ್ ಅಂಡ್ ಔಟ್ ಬಗ್ಗೆ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವಳು ಇದ್ರ ಬಗ್ಗೆ ತುಂಬಾನೇ ಫೀಲ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ರೆಡ್ ಕಲರ್ ಸ್ಕರ್ಟ್ ಹಾಕೊಂಡಿರೋಳು ಹೋಗ್ಬಿಟ್ಟು ನಮ್ ಹೀರೋ ಹತ್ರ ಹೇಳ್ತಾಳೆ, ತುಂಬಾ ಥ್ಯಾಂಕ್ಸ್ ಸರ್, ಹಿಂಗೋ ಕರೆಕ್ಟ್ ಟೈಮಿಗೆ ಬಂದು ನನ್ನ ಕಾಪಾಡಿದ್ರಿ, ಇದಕ್ಕೆಲ್ಲ ಮುಖ್ಯವಾಗಿ ಥ್ಯಾಂಕ್ಸ್ ನಾನು ಹೀರೋಯಿನ್ಗೆ ಹೇಳ್ಬೇಕು, ಅವ್ರು ಬರ್ದೇದಿದ್ರೆ ಇವತ್ತನ್ ಗತಿ ಏನಾಗ್ತಿತ್ತು ಅಂತ ಹೇಳಿದಾಗ ಈ ಮಾತಾ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋ ಕೂಡ ನಾನು ಏನಾದ್ರು ತಪ್ಪು ಮಾಡ್ಬಿಟ್ನಾ, ಅವಳನ್ನ ಕೆಲ್ಸಕ್ಕೆ ಸೇರ್ಸ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ ಹೇಳ್ಬಿಟ್ಟು ಅವಾಗೆ ಮೆಸೇಜ್ ಕಳಿಸ್ತಾರೆ, ನೀನ್ ನಾಳೆನೆ ಬಂದು ಕೆಲ್ಸಕ್ಕೆ ಜಾಯ್ನ್ ಆಗ್ಬೋದು ಅಂತ. ನಮ್
ಹೀರೋಯಿನ್ ಫುಲ್ ಖುಷಿಯಾಗಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಕೆಲಸಕ್ಕೆ ಬಂದ್ಬಿಟ್ಟೆ ಅಂತ ಹೇಳಿ ಖುಷಿಯಾಗಿ ಬಂದು ಜಾಯ್ನ್ ಆಗ್ತಾರೆ. ಅದಾದ್ಮೇಲೆ ನಮ್ ಹೀರೋ ಹೇಳ್ತಾರೆ ಇವತ್ತು ನಾವಿಬ್ರೆ ನೈಟ್ ಡ್ಯೂಟಿ ಮಾಡ್ಬೇಕಾಗಿರೋದು ಅಂದಾಗ ಅಲ್ಲಿರೋ ಇಬ್ರು ಆಫೀಸರ್ಸ್ ಹೇಳ್ತಾರೆ ನೈಟ್ ಡ್ಯೂಟಿ ಅಂತಂದ್ರೆ ನಿನ್ ಪಾಡಿಗೆ ನೀನು ಆ ಸಬ್ಬೆ ಸ್ಟೇಷನ್ ಒಳಗಡೆಲ್ಲ ಹೋಗ್ಬಾರ್ದು, ಆತರ ಏನಾದ್ರು ಹೋದ್ರೆ ನಿನ್ ಕತೆ ಮಟಾಶ್ ಅಂತ ಹೇಳ್ಬಿಟ್ಟು ಅವಳ ಭಯ ಪಡಿಸ್ತಾ ಇರ್ತಾರೆ. ನಮ್ ಹೀರೋ ಕೂಡ ನಕ್ಕೊಂಡು ಯಾಕ್ರೋ ಫಸ್ಟ್ ಡೇ ಅವಳಿಗೆ ಭಯ ಪಡಿಸ್ತಾ ಇದೀರಾ, ಆಗೋ ಕೆಲಸ ನೋಡಿ ಅಂತ ಹೇಳ್ಬಿಟ್ಟು ಅವ್ರಿಬ್ರನ್ನ ಅಲ್ಲಿಂದ ಕಳ್ಸಿಕೊಡ್ತಾರೆ. ಅವಾಗ ನಮ್ ಹೀರೋಯಿನ್ ಮೈಂಡ್ ವಾಯ್ಸ್ ಕೊಡ್ತಾಳೆ ನಾನು ಬಂದಿರೋದೇ ಸಬ್ ಸ್ಟೇಷನ್ ಅಲ್ಲಿ ಏನ್ ನಡೀತಿದೆ ನೋಡೋದಕ್ಕೆ ತಾನೆ ಅಂತ. ಅದಾದ್ಮೇಲೆ ನಮ್ ಹೀರೋ ಹೇಳ್ತಾನೆ ಸರಿ ನೀನ್ ಹೋಗಿ ಒಳಗಡೆ ಮಲ್ಕೊಮ್ಮ, ನಾನು ಇಲ್ಲೇ ಹೊರಗಡೆ ಮಲ್ಕೊಳ್ತೀನಿ ಅಂದಾಗ ನಮ್ ಹೀರೋಯಿನ್ ಕೂಡ ಒಳಗಡೆ ಹೋಗ್ಬೇಕಾದ್ರೆ ಆ ಸಬ್ ಸ್ಟೇಷನ್ ಒಳಗಡೆ ಹೋಗೋದಕ್ಕೆ ಅಂತ ಲಾಕ್ಸ್ ಕೀಸ್ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನಂಗೆ ನೋಡ್ಕೊಂಡು ಹೋಗ್ತಾಳೆ. ಇವಳು ಏನ ನೋಡ್ತಿದ್ದಾಳೆ ಅಂತ ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ಅದನ್ನ ಗೆಸ್ ಮಾಡಕ್ಕೂ ಆಗಿಲ್ಲ. ಸರಿಮಾ ನೀನು ಒಳಗಡೆ ಮಲ್ಕೊಂಡು ನಾನು ಇಲ್ಲೇ ಮಲ್ಕೊಂತೀನಿ ಅಂತ ಅವನಲ್ಲೇ ಚೇರ್ ಹಾಕೊಂಡು ಹೊರಗಡೆನೆ ಮಲ್ಕೊಂತಾನೆ. ನಮ್ ಹೀರೋಯಿನ್ ಕೂಡ ಅವಾಗ ಬಂದು ಬಗ್ಗೆ ನೋಡ್ತಾ ಇರ್ತಾಳೆ ಇವ್ನು ಯಾವಾಗ ಮಲ್ಕೊಂತಾನೆ, ಯಾವಾಗ ಸಬ್ ಸ್ಟೇಷನ್ ಒಳಗಡೆ ಹೋಗೋಣ ಅಂತ ಹೇಳಿ. ಅದಾದ್ಮೇಲೆ ನಮ್ ಹೀರೋ ಕೂಡ ಏನೋ ಒಂದು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಇದೇ ಸರಿಯಾದ ಟೈಮ್ ಅಂತ ಹೇಳಿ ನಮ್ ಹೀರೋ ನೈಸಾಗಿ ಹೋಗ್ಬಿಟ್ಟು ಬೋರ್ಡ್ ಮೇಲೆ ಇರೋ ಕೀನ ಎತ್ಕೊಂಡು ಸಬ್ ಸ್ಟೇಷನ್ ತೆಕ್ಕೊಂಡು ಒಳಗಡೆ ಹೋಗ್ಬಿಟ್ಟು ಟಾರ್ಚ್ ಹಾಕ್ಬಿಟ್ಟು ಅಲ್ಲೆಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಬಟ್ ಯಾರು ಕಾಣಿಸ್ತಾ ಇಲ್ಲ. ಬಟ್ ಅವ್ರ ಹಿಂದ್ಗಡೆ ಯಾರೋ ಒಬ್ರು ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡು ಬರೋ ತರನೇ ಇದೆ. ಇನ್ನೊಂದ್ ಕಡೆ ನಮ್ ಹೀರೋ ಬಂದು ಏನೋ ಕೆಲಸ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವಾಗ ಒಂದ್ ಪರ್ಸ್ ಎಲ್ಲಿ ಅಂತ ಹೇಳ್ಬಿಟ್ಟು ಮುಟ್ ನೋಡ್ಕೊಂಡ್ರೆ ಪರ್ಸ್ ಇರೋದಿಲ್ಲ. ಅಯ್ಯೋ ನನ್ ಪರ್ಸ್ ನ ಸ್ಟೇಷನ್ ಅಲ್ಲೇ ಬಿಟ್ಬಿಟ್ನ ಅಂತ ಹೇಳಿ ಯೋಚನೆ ಮಾಡಿ ನೋಡ್ಬೇಕಾದ್ರೆ ಅವನ ಚೇರ್ ಮೇಲೆ ಹಂಗೆ ಉರ್ಕೊಂಡ್ ಮಲ್ಕೋಬೇಕಾದ್ರೆ ಆ ಪಾಕೆಟ್ ಇಂದ ಪರ್ಸ್ ಕೆಳಗಡೆ ಬಿದ್ದಿರೋದು ಅವ್ನಿಗೆ ಜ್ಞಾಪಕ ಬರುತ್ತೆ. ಸೊ ಈ ಟೈಮ್ ಅವ್ನಿಗೆ ಏನ್ ಫ್ಲಾಶ್ ಆಗುತ್ತೆ ಅಂದ್ರೆ ಮೋಸ್ಟ್ಲಿ ಆ ಗ್ರಾಸ್ ಹಾಪರ್ಸ್ ಅನ್ನೋ ಪಿಕ್ ಪಾಕೆಟರ್ಸ್ ಕೂಡ ಇದೇ ತರ ಮಾಡಿರ್ಬೋದು ಅಂತ ಏನೋ ಫ್ಲಾಶ್ ಆಗ್ಬಿಟ್ಟು ಅವ್ರು ಕೂಡ ಸ್ಟೇಷನ್ ಕಡೆಗೆ ಬರ್ತಾರೆ. ಬಂದು ಅವ್ರ ಪರ್ಸ್ ನೆಲ್ಲ ಹುಡುಕಿದಾದ್ಮೇಲೆ ಅದೇ ಟೈಮ್ಗೆ ಹೀರೋಯಿನ್ ಕೂಡ ನೋಡ್ತಾರೆ. ಹೀರೋಯಿನ್ ಕೂಡ ಕಾಣಿಸ್ತಾ ಇಲ್ಲ. ಪ್ಲಸ್ ಆ ಸಬ್ವೆ ಟನಲ್ ಹೋಗೋ ತರ ಕೀ ಕೂಡ ಇಲ್ಲ. ಹಂಗಾದ್ರೆ ಅವಳು ಅಲ್ಲೇ ಹೋಗಿರ್ಬೋದು ಅಂತ ಹೇಳ್ಬಿಟ್ಟು ನಮ್ ಹೀರೋ ಕೂಡ ಒಂದು ಟಾರ್ಚ್ ಎತ್ಕೊಂಡು ಅದೇ ದಾರಿಯಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಅದೇ ಟೈಮ್ಗೆ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿರೋನು ನಮ್ ಹೀರೋಯಿನ್ ತಲೆ ಮೇಲೆ ಹೊಡೆದು ಬಿಟ್ಟು ಅಲ್ಲಿಂದ ಓಡೋಗ್ಬೇಕಾದ್ರೆ ನಮ್ ಹೀರೋಯಿನ್ ಕಿರ್ಚೋ ಸೌಂಡ್ ನಮ್ ಹೀರೋಗೆ ಕೇಳಿಸುತ್ತೆ. ನಮ್ ಹೀರೋ ಕೂಡ ಏನಂತ ಹೇಳ್ಬಿಟ್ಟು ಬಂದ್ ನೋಡಿದಾಗ ನಮ್ ಹೀರೋಯಿನ್ ಹೇಳ್ತಾಳೆ ಆ ಸಬ್ವೆ ಗೋಸ್ಟ್ ಬಂದು ಇಲ್ಲೇ ಇದ್ದಾನೆ, ಅವನೇ ನನ್ನ ಹೊಡೆದ್ಬಿಟ್ಟು ಓಡೋಗ್ತಾ ಇರೋದು, ಆ ಕಡೆ ತಪ್ಪಿಸ್ಕೊಂತ ಇದ್ದಾನೆ, ಇಡೀರಿ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಟಾರ್ಚ್ ಹಾಕ್ಬಿಟ್ಟು ನೋಡ್ತಾರೆ. ಆದ್ರೆ ಎಲ್ಲೂ ಕಾಣಿಸೋದಿಲ್ಲ. ಅಲ್ಲಿ ಯಾರು ಇಲ್ಲ, ನೀವ್ ಯಾರನ್ನ ಹೇಳ್ತಾ ಇದೀರಾ ಅನ್ಕೊಳ್ಳೋ ಟೈಮಲ್ಲಿ ಸರ ಅಂತ ಒಂದು ಸೌಂಡ್ ಬರುತ್ತೆ. ಏನಂತ ನೋಡಿದ್ರೆ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿರೋನು ಆ ಕಡೆ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾನೆ. ನಮ್ ಹೀರೋ ಕೂಡ ಆಲ್ಮೋಸ್ಟ್ ಅವ್ನ ಹಿಡಿಯೋ ತರ ಹೊರಟೋಗ್ತಾರೆ. ಆದ್ರೆ ಒಂದ್ ಸ್ಟೇಜ್ ಗೆ ಕಾಲ್ ಎಡ್ವಿ ಕೆಳಗಡೆ ಬಿದ್ಬಿಡ್ತಾರೆ. ಅವನ ಹಿಡಿಯೋ ಗ್ಯಾಪ್ ಅಲ್ಲಿ ಅವ್ನ ಬ್ಯಾಗ್ ಕೆಳಗಡೆ ಬಿದ್ದಿರತ್ತಲ್ಲ, ಆ ಬ್ಯಾಗ್ ಇಂದ ಏನೋ ಒಂದು ಐಟಮ್ ಕೆಳಗಡೆ ಬೀಳುತ್ತೆ. ಆದ್ರೆ ನಮ್ ಹೀರೋಗೆ ತಕ್ಷಣ ಇದ್ದು ಓಡಕ್ ಆಗ್ತಾ ಇಲ್ಲ. ಈ ಗ್ಯಾಪ್ ನ ಯೂಸ್ ಮಾಡಿ ಅವನ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ನಮ್ ಹೀರೋ ಕೂಡ ಏನಂತ ಹೋಗಿ ನೋಡಿದಾಗ ಸ್ಟಾರ್ಟಿಂಗ್ ಅಲ್ಲೇ ಚೀಫ್ ಲೇಡಿದು ಪರ್ಸ್ ನ ಕಳ್ತನ ಮಾಡ್ಬಿಟ್ಟಿರ್ತಾರಲ್ಲ, ಪಿಕ್ ಪಾಕೆಟ್ ಮಾಡಿರ್ತಾರಲ್ಲ ಆ ಪರ್ಸ್, ಅದನ್ನ ಎತ್ಕೊಂಡ್ ಬಂದಾಗ ಹೀರೋಯಿನ್ ಹೇಳ್ತಾಳೆ ಸರ್ ನೀವ್ ಹೆಂಗ ಅವನ್ನ ತಪ್ಪಿಸ್ಕೊಳಕ್ ಬಿಟ್ರಿ, ಅವನೇ ಆ ಗೋಸ್ಟ್, ಅವನೇ ಕೊಲೆಗಳನ್ನೆಲ್ಲ ಮಾಡ್ತಾ ಇರೋದು, ಅವನ್ನ ಹಿಡಿಬಾರ್ದ ಅಂತ ಹೇಳಿದಾಗ ನಮ್ ಹೀರೋ ಹೇಳ್ತಾರೆ ಯಾವ ಆಧಾರದ ಮೇಲೆ ಅವ್ನ್ ಕೊಲೆಗಾರ ಅಂತ ನೀನ್ ಹೇಳ್ತಾ ಇದೀಯಾ, ಫಸ್ಟ್ ಆಫ್ ಆಲ್ ಅವ್ನ್ ಕೊಲೆಗಾರ ಅಲ್ಲ, ಆ ಗ್ರಾಸ್ ವಾಪಸ್ ಅಂತ ಹೇಳ್ಬಿಟ್ಟು ಕಳ್ಳರ ಟೀಮ್ ಇದೆಯಲ್ಲ ಅದ್ರಲ್ಲಿ ಒಬ್ಬನೇ, ಇದೋ ಚೀಫ್ ಲೇಡಿದು ಪರ್ಸ್ ಕೂಡ ಅವನ ಹತ್ರನೇ ಇತ್ತು, ಅದನ್ನ ಬಿಟ್ಬಿಟ್ಟೋದ. ಅವ್ರು ಯಾವ ತರ ಪಿಕ್ ಪಾಕೆಟ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಇವಾಗ ಒಂದ್ ಐಡಿಯಾ ಬಂತು, ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ಮೇಲೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋದು ಅಲ್ಲದೆ ಫಸ್ಟ್ ಆಫ್ ಆಲ್ ಅವ್ರನ್ನ ಬೈತಾರೆ, ಯಾರಿಗೆ ಹೇಳ್ಬಿಟ್ಟು ನೀನ ಸಬ್ಟನಲ್ದು ಕೀ ತಗೊಂಡೋದೆ, ಏನಕ್ಕೆ ಒಳಗಡೆ ಹೋದೆ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ ಇಲ್ಲ ಸಬ್ವೆ ಟನಲ್ ಅಲ್ಲಿ ಏನೋ ಸೌಂಡ್ ಕೇಳಿಸ್ತಾ ಇತ್ತು ಅದರಿಂದಾನೇ ಬಂದೆ ಅಂತ ಸುಳ್ಳು ಹೇಳ್ತಾಳೆ. ಆಗ ಅಲ್ಲಿರೋ ಪೊಲೀಸ್ ಆಫೀಸರ್ಸ್ ಇಬ್ರು ಹೇಳ್ತಾರೆ ಈ ತರ ಯಾರಾದ್ರೂ ಹೇಳ್ದೆ ಕೇಳ್ದೆ ಸಬ್ವೆ ಟನಲ್ ತೆಗೆದ್ರೆ ಅವ್ರಿಗೆ ಕೆಲ್ಸಾನೇ ಹೊರಟೋಗುತ್ತೆ, ಯಾಕಂದ್ರೆ ಇದಕ್ಕೂ ಮುಂಚೆ ಒಬ್ರು ಬಂದು ಈ ತರನೇ ಕೀನ ತೆಗೆದ್ಬಿಟ್ಟು ಮರ್ತೋಗ್ಬಿಟ್ಟು ಅದನ್ನ ಹಂಗೆ ಬಿಟ್ಬಿಟ್ಟಿದ್ರು, ಅದು ಓಪನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಯಾರೊಬ್ಬ ವ್ಯಕ್ತಿ ಒಳಗಡೆ ಹೋಗಿ ಟ್ರೈನ್ ಗೆ ಸಿಕ್ಕಾಕೊಂಡು ಸತ್ಯ ಹೋಗ್ಬಿಟ್ಟ, ಅದರಿಂದ ಅವ್ರ ಕೆಲ್ಸಾನೇ ಹೋಯ್ತು. ಅವಾಗಿಂದ ನಾವು ಸಬ್ವೆ ಟನಲ್ ನೈಟ್ ಅಲ್ಲಿ ಓಪನ್ ಮಾಡೋದಿಲ್ಲ, ಓಪನ್ ಮಾಡಿದ್ರೆ ಕೂಡ ಟಕ್ ಅಂತ ಕ್ಲೋಸ್ ಮಾಡ್ತೀವಿ, ಸೊ ಯಾರು ಓಪನ್ ಮಾಡ್ಕೊಂಡು ಹೋಗ್ಬಾರ್ದು, ಇದನ್ನೇ ರೀಸನ್ ಆಗಿ ಇಟ್ಕೊಂಡು ನಾನು ಕೆಲ್ಸದಿಂದ ಕೂಡ ತೆಗಿಬಹುದು, ಸೊ ನೆಕ್ಸ್ಟ್ ಟೈಮ್ ನೀನ್ ಕೀಯಲ್ಲಿ ಕೈ ಇಟ್ರೆ ನಿನ್ ಕತೆ ಮುಗೀತು ಅಂತ ಹೇಳಿ ಬೆದರಿಸ್ತಾರೆ. ಅದಾದ್ಮೇಲೆ ನಮ್ಮ ಹೀರೋ ಇನ್ನಿಬ್ಬರು ಪೊಲೀಸ್ ಅವ್ರ ಹತ್ರ ಹೇಳ್ತಾರೆ ಅವತ್ತು ನಮ್ಮ ಸ್ಟೇಷನ್ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ವಲ್ಲ ನಾವು, ಆ ಪ್ರೋಗ್ರಾಮ್ ಫುಟೇಜ್ ತಗೊಂಬನ್ನಿ ಅಂತ ಹೇಳಿದಾಗ ಅದನ್ನ ಹಾಕ್ ನೋಡಿದಾಗ ಅಲ್ಲಿ ಪೊಲೀಸ್ ತರನೇ ವೇಷ ಹಾಕೊಂಡು 3 ಜನ ಈ ದೊಡ್ಡ ದೊಡ್ಡ ಗೊಂಬೆ ತರ ವೇಷ ಹಾಕೊಂಡು ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ತಾ ಇರ್ತಾರೆ. ಆಗ ನಮ್ ಹೀರೋ ಹೇಳ್ತಾರೆ ಆಕ್ಚುಲಿ ಈ ತರ ಒಂದು ಪ್ರೋಗ್ರಾಮ್ ನಾವು ಸೆಟ್ಟೇ ಮಾಡಿಲ್ವೇ, ನಾವ್ ಯಾರು ಈ ತರ ಕರ್ದಿಲ್ವೇ, ಹಂಗಾದ್ರೆ 3 ಜನನೇ ಗ್ರಾಸ್ ಹಾಪರ್ಸ್, ಇವರೇ ಪ್ಲಾನ್ ಮಾಡಿ ಜಾಗದಲ್ಲಿ ಬಂದು ಹತ್ರ ನಿಂತಿರೋದು, ಅದ್ರಲ್ಲೂ ನಮ್ ಪೊಲೀಸ್ ಚೀಫ್ ಬಂದು ಈ ತರ ಒಂದು ಸ್ಕಿಟ್ ಮಾಡ್ತೀವಂತ ಅವಾಗ ತಾನೇ ಪ್ಲಾನ್ ಮಾಡಿದ್ದು, ಅವರ ಟ್ರೈನ್ ಹತ್ತೋದಕ್ಕೂ ಮುಂಚೆವರೆಗೂ ಕೈಯಲ್ಲೇ ಇತ್ತು ಅವ್ರ ಪರ್ಸು, ಇನ್ನೇನ್ ಟ್ರೈನ್ ಹತ್ತಬೇಕು ಅನ್ಕೊಳ್ಳೋ ಟೈಮ್ ಅಲ್ಲಿ ಅವ್ರ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ದು, ಆ ಗ್ಯಾಪ್ ನ ಯೂಸ್ ಮಾಡಿ ಇವರು ಸೆಲ್ಫಿ ತಗೊಳ್ಳೋ ತರ ಹೋಗ್ಬಿಟ್ಟು ಅವ್ರ ಪಿಕ್ ಪಾಕೆಟ್ ಮಾಡಿ ಆ ಪರ್ಸ್ ನ ಆ ಟ್ರೈನ್ ಎಂಟ್ರೆನ್ಸ್ ಅಲ್ಲಿ ಗ್ಯಾಪ್ ಇರುತ್ತಲ್ಲ ಕೆಳಗಡೆ ಬೀಳೋ ತರ ಟ್ರ್ಯಾಕ್ ಮೇಲೆ, ಆ ಗ್ಯಾಪ್ ಅಲ್ಲಿ ಪರ್ಸ್ ನೆಲ್ಲ ಹಾಕ್ತಾರೆ. ಎಲ್ಲಾ ಪಿಕ್ ಪಾಕೆಟ್ ಮಾಡ್ಬಿಟ್ಟು ಕೂಡ ಎಲ್ಲರೂ ಟ್ರ್ಯಾಕ್ ಮೇಲೆನೆ ಹಾಕೋದು, ಆತರ ಟ್ರೈನ್ಸ್ ಎಲ್ಲ ಪಾಸ್ ಆಗುವಾಗ ಯಾರಿಗೋ ಟ್ರ್ಯಾಕ್ ಕಡೆ ಹೋಗೋದಿಲ್ಲ, ಅದು ಎಡ್ಜ್ ಅಲ್ಲಿ ಇರುತ್ತೆ. ಸೊ ಇವರು ನೈಟ್ ಟೈಮ್ ಅಲ್ಲಿ ಟನಲ್ ಕಡೆಯಿಂದ ಬಂದು ಆ ಪರ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಕಳ್ತನ ಮಾಡ್ಕೊಂಡು ಹೋಗ್ತಾ ಇರೋದು, ಆತರ ಕಳ್ತನ ಮಾಡ್ಕೊಂಡು ಹೋಗಿರೋ ಒಂದು ಪರ್ಸ್ ನನಗೆ ಸಿಕ್ಕಿರೋದು ಅದೇ ಚೀಫ್ ಲೇಡಿ ಅವ್ರದ್ದು ಅಂತ ಹೇಳ್ಬಿಟ್ಟು ತೋರಿಸಿ ಎಲ್ಲದನ್ನು ಕರೆಕ್ಟ್ ಆಗಿ ಕಂಡಿಡಿತಾರೆ. ಅಷ್ಟೇ ಅಲ್ಲ ನಮ್ ಹೀರೋನ ನೋಡ್ಬಿಟ್ಟು ಹೇಳ್ತಾರೆ ಈ ಕೀ ಇರೋದ್ರಿಂದ ತಾನೇ ನೀನ್ ಅವಾಗ ಟನಲ್ ಒಳಗಡೆ ಹೋಗ್ಬೇಕು ಅಂತ ನೀನ್ ನೋಡ್ತಾ ಇರೋದು, ಇನ್ಮೇಲೆ ಈ ಕೀ ನಿಂಗೆ ಸಿಕ್ಕೋದಿಲ್ಲ, ಇದು ನನ್ನ ಹತ್ರನೇ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಕೀನ ಎತ್ತಿ ಅವ್ರ ಪ್ಯಾಂಟ್ ಗೆ ಹಾಕೊಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ತೋರಿಸ್ತಾರೆ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಆ ಎಕ್ಸ್ಕಲೇಟರ್ ಹತ್ರ ನಿಂತ್ಕೊಂಡು ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡ್ತಾರ ಅಂತ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಕಣ್ಣೆಲ್ಲ ಕೀ ಮೇಲೆನೆ ಇರುತ್ತೆ. ನಮ್ ಹೀರೋ ಕೂಡ ಅನ್ಕೊಳ್ದೆ ಟಕ್ ಅಂತ ತಿರುಗಿ ನೋಡಿದಾಗ ಇವಳ ಕೀನ ನೋಡ್ತಾ ಇರ್ತಾಳೆ. ಅದ್ ಎಲ್ಲಿ ಕಂಡಿಡಿದ್ ಬಿಡ್ತಾನ ಅಂತ ಹೇಳಿ ಅದನ್ನ ಮ್ಯಾನೇಜ್ ಮಾಡ್ಬೇಕಲ್ವಾ, ಅದಕ್ಕೆ ಟಕ್ ಅಂತ ಅಲ್ಲೊಂದ್ ಲೇಡಿ ನೋಟಿಸ್ ಎಲ್ಲ ಕೊಡ್ತಾ ಇರ್ತಾರಲ್ಲ, ಅವ್ರ ಕಡೆ ತಿರುಗ್ಬಿಟ್ಟು ಈ ಜಾಗದಲ್ಲಿ ನೋಟಿಸ್ ಎಲ್ಲ ಕೊಡಬಾರ್ದು, ಫಸ್ಟ್ ಜಾಗ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಲೇಡಿ ಓ ಅಂತ ಅಳಕ್ಕೆ ಶುರು ಮಾಡ್ಬಿಡ್ತಾರೆ. ನನ್ ಕೆಲ್ಸನ ಕೂಡ ನನ್ ಕೈಲಿ ಮಾಡ್ಕೊಳಕ್ ಆಗ್ತಲ್ಲ, ಈ ಪೊಲೀಸರು ನನ್ ಕೆಲ್ಸನ ಮಾಡ್ಕೊಳಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಂತ ಅಳ್ತಾ ಇರ್ಬೇಕಾದ್ರೆ
ನಮ್ ಹೀರೋ ಹೇಳ್ತಾರೆ ಸರಿ ಸರಿ ನೀವ್ ಯಾಕೆ ಅಳ್ತಾ ಇದೀರಾ, ನಿಮ್ ಪಾಡಿಗೆ ನೀವ್ ಕೆಲಸ ಮಾಡ್ಕೊಳ್ಳಿ ಅಂತ. ಆದ್ರೆ ನಮ್ ಹೀರೋಯಿನ್ ಏನ ಗಮನಿಸಿದ್ಲು ಅಂತ ಗೊತ್ತಿಲ್ಲ, ಅವಳ ಪಾಡ್ಗಳು ವಿರ್ವಿರ ಅಂತ ಸ್ಟೆಪ್ಸ್ ಇಟ್ಕೊಂಡು ಓಡಕ್ಕೆ ಶುರು ಮಾಡ್ಬಿಟ್ಲು. ನಮ್ ಹೀರೋಗೆ ಬಕ್ಕಂತಾಗುತ್ತೆ, ಇವಳು ಮತ್ತೆ ಹೋಗ್ಬಿಟ್ಟು ಅದ್ ಎಂತ ಶನಿ ಎಳ್ಕೊಂಡ್ ಬರ್ತಾಳೋ ಗೊತ್ತಿಲ್ವಿ ಅಂತ ಹೇಳ್ಬಿಟ್ಟು ಇದು ಅಮ್ಮ ಎಲ್ಲಮ್ಮ ಓಡೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಹಿಂದ್ಗಡೆನೆ ಓಡೋಗ್ತಾ ಇರ್ತಾರೆ. ಅಂತದ್ ನಮ್ ಹೀರೋಯಿನ್ ಏನ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತ ನೋಡಿದ್ರೆ ಬ್ಲಾಕ್ ಕಲರ್ ಕ್ಯಾಪ್ ಹಾಕೊಂಡಿರೋ ಒಬ್ಬನೇ ಫಾಲೋ ಮಾಡ್ಕೊಂಡು ಹೋಗ್ತಿರೋದು. ಯಾಕಂದ್ರೆ ಅವ್ನ್ ಬಂದು ಒಂದು ಹುಡುಗಿನ ಫಾಲೋ ಮಾಡ್ತಿದ್ದಾನೆ ಅಂತ ಇವಳಿಗೆ ಡೌಟ್ ಬಂದೆ ಹತ್ರ ಫಾಲೋ ಮಾಡ್ಕೊಂಡು ಹೋಗಿರೋದು. ಇವಳು ಕೂಡ ಅವ್ನ ಫಾಲೋ ಮಾಡ್ಕೊಂಡು ಟ್ರೈನ್ ಹತ್ರವರೆಗೂ ಹೊಟ್ಟೋದ್ರು. ಇವ್ರನ್ನ ಫಾಲೋ ಮಾಡ್ಕೊಂಡೆ ನಮ್ ಹೀರೋ ಓಡ್ ಬರ್ತಾ ಇರೋದು. ನಮ್ ಹೀರೋ ಹತ್ರ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ವಯಸ್ಸಾಗಿರೋ ಒಂದು ಕೊರಿಯರ್ ಡೆಲಿವರಿ ಮಾಡೋ ಒಂದು ಅಪ್ಪನ್ಗೆ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಸೊ ಲಗೇಜ್ ಎಲ್ಲ ಕೆಳಗಡೆ ಬಿದ್ಬಿಡುತ್ತೆ. ನಮ್ ಹೀರೋ ಕೂಡ ಸಾರಿ ಸಾರಿ ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ಎತ್ಕೊಟ್ಟಾಗ ಅದೇ ಟೈಮ್ಗೆ ಆ ಕೊರಿಯರ್ ತಾತ ಕೂಡ ಒಂದು ಕಾಲ್ ಬರುತ್ತೆ. ಅವ್ರು ಬಂದ್ಬಿಟ್ಟು ಸರ್ ಸರ್ ಯಾವ ಲಾಕರ್ ನಂಬರ್ ಅಂತ ಹೇಳಿ ಸರ್, ನಾನು ಕರೆಕ್ಟ್ ಆಗಿ ಎತ್ಕೊಂಡು ಡೆಲಿವರಿ ಮಾಡ್ಬಿಡ್ತೀನಿ ಅಂತ ಮಾತಾಡ್ತಾರೆ. ಇದನ್ನ ನಮ್ ಹೀರೋ ಕೇಳಿಸ್ಕೊಳ್ತಾರೆ. ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಬ್ಲಾಕ್ ಕಲರ್ ಕ್ಯಾಪ್ ಹಾಕೊಂಡಿರೋನ ಫಾಲೋ ಮಾಡ್ಕೊಂಡು ಟ್ರೈನ್ ಹತ್ ಬಿಟ್ರು. ಹಿಂದ್ಗಡೆನೆ ನಮ್ ಹೀರೋ ಕೂಡ ಹಚ್ತಾರೆ. ಆದ್ರೆ ಕರೆಕ್ಟ್ ಆದ ಟೈಮ್ ಅಲ್ಲಿ ಆ ಬ್ಲಾಕ್ ಕಲರ್ ಕ್ಯಾಪ್ ಹಾಕೊಂಡಿರೋನ ಹುಡುಗಿನ ಫೋಟೋ ಹಿಡಿಯೋ ತರ ಫೋನ್ ಎತ್ತಿದ ತಕ್ಷಣ ಇವನ ಹುಡುಗಿನ ತಪ್ಪಾಗಿ ಫೋಟೋ ಹಿಡಿತಿದ್ರೆ ಅಂತ ಕೂಗ್ಬಿಟ್ಟು ಆ ಬ್ಲಾಕ್ ಕಲರ್ ಕ್ಯಾಪ್ ಹಾಕೊಂಡಿರೋನ ಹೊಡೆದು ಅವ್ನ ಕೈನ ತಿರುಗಿಸಿ ಅವ್ನ ಕೈಗೆ ಹ್ಯಾಂಡ್ ಕಫ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಟಕ್ ಅಂತ ನಮ್ ಹೀರೋ ಬಂದು ಅವ್ರ ಕೈನ ಹಿಡ್ಕೊಂಡು ಮಾಮ ಇರಮ್ಮ ಏನ್ ಕೆಲಸ ಮಾಡ್ತಾ ಇದೀಯಾ, ಇವರು ನಮ್ಮ ಪಕ್ಕದ ಸ್ಟೇಷನ್ ಅಲ್ಲಿ ಇರೋ ಇನ್ಸ್ಪೆಕ್ಟರ್, ಇವ್ರ ಹೆಸರು ಇನ್ಸ್ಪೆಕ್ಟರ್ ಕಾಂಗ್ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡದೆ ಇಂತ ಕೆಲಸ ಮಾಡ್ತಾ ಇದೀಯ ಅಂತ ಹೇಳಿದಾಗ ಆ ಪೊಲೀಸರು ಕೂಡ ಎದ್ದವ್ರು ಏನ್ ಕೆಲಸ ಮಾಡ್ತಾ ಇದೀರಾ ನೀವು ಅಂತ ಹೇಳಿ ಒಂದು ಹ್ಯಾಂಡ್ ಕಫ್ ನ ಎತ್ಕೊಂಡು ಹೋಗಿ ಹುಡುಗಿ ಪಕ್ಕದಲ್ಲಿ ಇರೋ ಇನ್ನೊಬ್ಬನ ಕೈಗೆ ಹ್ಯಾಂಡ್ ಕಫ್ ನ ಹಾಕ್ತಾರೆ. ನೀನ್ ತುಂಬಾ ದಿನ ಹುಡುಗಿನ ಅರೆಸ್ಟ್ ಮಾಡ್ತಾ ಇದೀಯ ಅಂತ ನಾನು ಕಂಡಿಡಿದ್ಬಿಟ್ಟು ಇವಾಗ ಫಾಲೋ ಮಾಡ್ಕೊಂಡ್ ಬಂದು ನಿನ್ನ ಅರೆಸ್ಟ್ ಮಾಡ್ತಾ ಇದೀನಿ ಅಂತ ಅವನನ್ನ ಅರೆಸ್ಟ್ ಮಾಡ್ಬಿಟ್ಟು ನಮ್ ಹೀರೋನ ನೋಡ್ಬಿಟ್ಟು ಹೇಳ್ತಾರೆ ಸ್ವಲ್ಪ ಕೂಡ ಹಿಂದೆ ಮುಂದೆ ಅನುಭವ ಇರ್ದವ್ರನ್ನೆಲ್ಲ ಎತ್ಕೊಂಡ್ ಕೆಲ್ಸಕ್ಕೆ ಸೇರ್ಸಿದ್ಯಾ, ಇನ್ನೇನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾರೆ. ನಮ್ ಹೀರೋಗ್ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಅವಳ ಕಡೆ ಹಂಗೆ ಗುರಾಯಿಸ್ಕೊಂಡು ನೋಡ್ತಾರೆ. ಇನ್ನು ಏನೆಲ್ಲ ಶನಿ ಎತ್ಕೊಂಡ್ ನನ್ನ ತಲೆ ಮೇಲೆ ಇಡ್ತೀಯ ಗೊತ್ತಿಲ್ವೋ, ಎಷ್ಟನ ಹತ್ರ ಬೈಸ್ಕೋಬೇಕು ಅಂತ ಹೇಳಿ ಬೈಕೊಂತ ಇರ್ತಾರೆ. ಅದಾದ್ಮೇಲೆ ಆ ಕೊರಿಯರ್ ಡೆಲಿವರಿ ಮಾಡಕ್ಕೆ ಅಂತ ಒಂದು ತಾತ ಬಂದಿದ್ರಲ್ಲ ಅವ್ರನ್ನ ತೋರಿಸ್ತಾರೆ. ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ ಅವ್ರು ಹೇಳಿತರನೇ ಯಾವ್ದೊಂದು ಲಾಕರ್ ಹತ್ರ ನಿಂತ್ಕೊಂಡು ಸರ್ ನೀವ್ ಹೇಳಿತರನೇ ಲಾಕರ್ ಹತ್ರ ಬಂದ್ಬಿಟ್ಟೆ ಅಂತ ಹೇಳಿದಾಗ ಈಗ ಯಾರ ಫೋನಲ್ಲಿ ಮಾತಾಡ್ತಾ ಇರೋದು ಅಂತ ಒಬ್ಬನ ತೋರಿಸ್ತಾರೆ. ಇವನೇ ಮೋಸ್ಟ್ಲಿ ವಿಲನ್ ಅಂತ ಕಾಣಿಸುತ್ತೆ. ಅವ್ನ ಮೈ ಮೇಲೆ ಫುಲ್ ಆಗಿ ಟ್ಯಾಟೂ ಇರುತ್ತೆ. ಇವನ ಟ್ಯಾಟೂ ಗಾಯ್ ಅಂತಾನೆ ಕರಿಯನ. ಅವ್ನ್ ಬಂದು ಅಲ್ಲೊಬ್ಬನ ಸರಿಯಾಗಿ ಹೊಡಿತಾ ಇರ್ತಾನೆ. ಅವಾಗ ಈ ತಾತ ಕೂಡ ಹೇಳ್ತಾ ಇರ್ತಾರಲ್ವಾ ಲಾಕರ್ ನಂಬರ್ ನ 4532 ಅಂತ ಹೇಳಿದಾಗ ಇವ್ರು ಕೂಡ ಲಾಕರ್ ನ ಓಪನ್ ಮಾಡ್ತಾರೆ. ಒಳಗಡೆ ನೋಡಿದ್ರೆ ಯಾವ್ದೋ ಒಂದು ವೈಟ್ ಕಲರ್ ಹ್ಯಾಂಡ್ ಬ್ಯಾಗ್ ಒಂದು ಇರುತ್ತೆ. ಜೊತೆಗೆ ಅದ್ರೊಳಗಡೆ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಇರುತ್ತೆ. ಈ ತಾತ ನೋಡ್ಬಿಟ್ಟು ಸರಿ ಇದನ್ನ ಯಾವ ಅಡ್ರೆಸ್ ಗೆ ಡೆಲಿವರಿ ಮಾಡ್ಬೇಕು ಅಂತ ಹೇಳಿ ನಾನೇ ಡೆಲಿವರಿ ಮಾಡ್ತೀನಿ ಅಂದಾಗ ಆ ಟ್ಯಾಟೂ ಗೈ ಕೂಡ ಹೇಳ್ತಾನೆ ಬೇಡ ಬೇಡ ನೀವ್ ಯಾವ ಅಡ್ರೆಸ್ಗೂ ಡೆಲಿವರಿ ಮಾಡ್ಬಿಡಿ, ಅದ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಾನೇ ಬಂದು ಅದನ್ನ ತಗೊಳ್ತೀನಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಅವ್ರ ಹತ್ರ ಇರೋ ಕೊರಿಯರ್ ಬ್ಯಾಗ್ಸ್ ಎಲ್ಲ ಎತ್ಕೊಂಡು ಹೋಗ್ಬೇಕಾದ್ರೆ ಬೈ ಮಿಸ್ಟೇಕ್ ಅವ್ರ ಫೋನ್ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ. ತುಂಬಾ ದೂರ ಹೊಟ್ಟೋಗ್ತಾರೆ. ಫೋನ್ ಅವ್ರಿಗೆ ಸಿಗೋದಿಲ್ಲ. ಆಮೇಲೆ ಅಯ್ಯೋ ಫೋನ್ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಹೆಂಗ್ ಹುಡ್ಕೋದು ಅಂತ ಗೊತ್ತಿಲ್ಲದೆ ಅಲ್ಲೇ ಇರೋ ಸಬ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂತ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ. ಅಲ್ಲಿರೋದ್ ಬೇರೆ ಯಾರು ಅಲ್ಲ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರೆ. ನಮ್ ಹೀರೋ ಬಂದು ಈ ಚೀಫ್ ಲೇಡಿದು ಪರ್ಸ್ ನ ಎತ್ಕೊಂಡಿದ್ರಲ್ವಾ ಅದನ್ನ ರೀತಿ ನಮ್ ಹೀರೋಯಿನ್ ಕೇಳಿ ಕೊಟ್ಬಿಟ್ಟು ಇದನ್ನ ಚೀಫ್ ಲೇಡಿಗೆ ರಿಟರ್ನ್ ಕೊಡ್ಬೇಕು, ಹುಷಾರಾಗಿ ಒಂದ್ ಜಾಗದಲ್ಲಿ ಇಡಿ, ನಾನು ಆಮೇಲೆ ಕೇಳ್ದಾಗ ಕೊಡಿ ಅಂತ ಹೇಳಿದಾಗ ನಮ್ ಹೀರೋಯಿನ್ ಕೂಡ ಪರ್ಸ್ ನ ತಗೊಂಡು ಒಂದು ವೈಟ್ ಕಲರ್ ಬ್ಯಾಗ್ ಅಲ್ಲೇ ಹಾಕೋದು. ಆ ಕ್ಯಾರಿ ಬ್ಯಾಗ್ ತರ ಇರುತ್ತಲ್ಲ ಅದ್ರಲ್ಲಿ ಹಾಕಿ ಅದನ್ನ ಟೇಬಲ್ ಮೇಲೆ ಇಡ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಕೊರಿಯರ್ ಡೆಲಿವರಿ ಮಾಡೋ ತಾತ ಕೂಡ ಒಳಗಡೆ ಬರ್ತಾರೆ. ನಮ್ ಹೀರೋನ ನೋಡಿದ ತಕ್ಷಣ ನೀವ್ ತಾನೇ ಬೆಳಗ್ಗೆ ನನ್ನ ಸ್ಟೇಷನ್ ಹತ್ರ ಟಿಕ್ಕಿ ಹೊಡೆದಿದ್ದು, ನೀವ್ ಇಲ್ಲೇ ಇದ್ದೀರಾ, ನೀವ್ ಇಲ್ಲೇನ ಕೆಲಸ ಮಾಡೋದು, ನೀವು ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಟ್ಟು ತುಂಬಾ ನಗ್ದು ಮಾತಾಡ್ತಾ ಇರ್ತಾರೆ. ಇವ್ರು ಕೂಡ ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ಅದಾದ್ಮೇಲೆ ತಾತ ಹೇಳ್ತಾರೆ ಇಲ್ಲ ಈ ತರ ನಾನು ಕೊರಿಯರ್ ಡೆಲಿವರಿ ಮಾಡೋದಕ್ಕೆ ನನ್ಗೆ ಫೋನ್ ತುಂಬಾನೇ ಇಂಪಾರ್ಟೆಂಟ್, ಆಲ್ಮೋಸ್ಟ್ ನನ್ನ ಹತ್ರ ಇರೋ ಪಾರ್ಸಲ್ ಎಲ್ಲ ಅಡ್ರೆಸ್ ಇದೆ, ನಾನು ಹೆಂಗಾದ್ರೂ ಮಾಡಿ ಅಡ್ರೆಸ್ ನ ಹುಡುಕಿ ನಾನು ಡೆಲಿವರಿ ಮಾಡ್ಬಿಡ್ತೀನಿ, ಆದ್ರೆ ಒಂದೇ ಒಂದು ಪಾರ್ಸಲ್ ಮಾತ್ರ ಅವರೇ ಬಂದು ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ರು. ಸೊ ನನ್ಗೆ ಫೋನ್ ಬೇಕಾಗುತ್ತೆ, ನಂಗೆ ಸ್ವಲ್ಪ ಫೋನ್ ಹುಡ್ಕೊಡಿ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಸರಿ ಆಯ್ತು ತಾತ ನಾನು ಹುಡ್ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಸ್ವಲ್ಪ ಟೈಮ್ ಆಗೋಯ್ತು, ನಾನು ಇಲ್ಲೇ ಕುತ್ಕೊಂಡು ಊಟ ಮಾಡ್ಬೋದು ಅಂದಾಗ ಧಾರಾಳವಾಗಿ ಕುತ್ಕೊಂಡು ಊಟ ಮಾಡ್ಬೋದು ಅಂತ ಹೇಳ್ತಾರೆ. ನಮ್ ಹೀರೋ ಸ್ವಲ್ಪ ಆ ಕಡೆ ಹೋದ್ಮೇಲೆ ಆ ತಾತನು ಕುತ್ಕೊಂಡು ಅವ್ರ ಪಾಡ್ಗೆ ಅವ್ರು ತಿಂತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಆಗಿ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ತಾತ ಬಂದು ಬ್ಯಾಗ್ ಎಲ್ಲ ಟೇಬಲ್ ಮೇಲೆ ಇಟ್ರಲ್ವಾ ಅದು ನಮ್ ಹೀರೋಯಿನ್ ಇಟ್ಟಿದ್ ಬ್ಯಾಗ್ ಜೊತೆ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ಒಂದೇ ತರ ಇರುತ್ತಲ್ವಾ ಬ್ಯಾಗ್ಸ್ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ತಾತ ಸರಿ ಮಾ ನನ್ ಟೈಮ್ ಆಯ್ತು ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರೋ ಬ್ಯಾಗ್ಸ್ ಎಲ್ಲ ಎತ್ಕೊಂಡು ಹೋಗುವಾಗ ಬೈ ಮಿಸ್ಟೇಕ್ ಅವ್ರು ತಂದಿರೋ ವೈಟ್ ಬ್ಯಾಗ್ ನ ಅಲ್ಲೇ ತಳ್ಳಿ ಕೆಳಗಡೆ ಬಿಟ್ಬಿಟ್ಟು ನಮ್ ಹೀರೋಯಿನ್ ವಾಪಸ್ ಹಾಕಿಟ್ಟಿದ್ಲಲ್ಲ ಚೀಫ್ ಲೇಡಿದು ಆ ಬ್ಯಾಗ್ ನ ಎತ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇದನ್ನ ನಮ್ ಹೀರೋಯಿನ್ ಕೂಡ ಗಮನಿಸೋದಿಲ್ಲ. ಅವ್ರ ಹತ್ರ ಹೋಗಿದ್ದಾದ್ಮೇಲೆ ನಮ್ ಹೀರೋ ಬಂದು ಕೇಳ್ತಾರೆ ಸರಿ ಆ ಮೇಡಮ್ ಗೆ ಕೊಡ್ಬೇಕು ಅಂತ ಬ್ಯಾಗ್ ಇಟ್ಟಿದ್ವಲ್ಲ ಎಲ್ಲ ಬ್ಯಾಗ್ ಕೊಡು ಅಂತ ಕೇಳಿದಾಗ ನಮ್ ಹೀರೋಯಿನ್ ಕೂಡ ಕೆಳಗಡೆ ಬಿದ್ದಿರತ್ತಲ್ಲ ಬ್ಯಾಗ್ ಅದ್ರೊಳಗಡೆ ಏನಿದೆ ಅಂತ ಕೂಡ ನೋಡಿಲ್ಲ, ಬ್ಯಾಗ್ ಹಂಗೆ ಎತ್ತಿ ನಮ್ ಹೀರೋ ಕೈಲಿ ಕೊಟ್ಬಿಡ್ತಾರೆ. ನಮ್ ಹೀರೋ ಕೂಡ ನೋಡಲ್ಲ ಅದ್ರಲ್ಲಿ ಏನಿದೆ ಅಂತ. ಸರಿ ನನ್ನ ಸ್ವಲ್ಪ ಚೀಫ್ ಲೇಡಿ ಅವ್ರ ಆಫೀಸ್ ವರ್ಗು ಡ್ರಾಪ್ ಮಾಡ್ತೀನಿ ಅಂದಿದ ತಕ್ಷಣ ಇವ್ರು ಕೂಡ ಒಂದು ಗಾಡಿನ ಎತ್ಕೊಂಡ್ ಬರ್ತಾಳೆ. ಅದಕ್ಕೆ ಸೈರನ್ ಎಲ್ಲ ಬೇರೆ ಇಟ್ಟಿರುತ್ತೆ. ನಮ್ ಹೀರೋ ಕೇಳ್ತಾರೆ ಏಯ್ ನೀನು ಫಸ್ಟ್ ಅಲ್ಲಿ ಕಳ್ತನ ಮಾಡ್ಕೊಂಡ್ ಬಂದಲ್ಲ ಆ ಗಾಡಿ ತಾನೆ, ಇನ್ನೂ ನೀನ್ ಇದನ್ನ ರಿಟರ್ನ್ ಮಾಡಿಲ್ವಾ ಅಂದಾಗ ಇವ್ಳು ಹೇಳ್ತಾಳೆ ಇಲ್ಲ ಸರ್ ಅವತ್ತು ಆ ಗಾಡಿನ ತಗೊಂಡೋದಾಗ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿತ್ತಲ್ವಾ, ಸುಮ್ನೆ ಏನಕ್ಕೆ ಡ್ಯಾಮೇಜ್ ಆಗಿರೋ ಗಾಡಿನ ಕೊಡೋದು ಅಂತ ಹೇಳ್ಬಿಟ್ಟು ನನ್ನ ಸೇವಿಂಗ್ಸ್ ಅಮೌಂಟ್ ಅಲ್ಲಿ ಅವ್ರಿಗೊಂದು ಹೊಸ ಗಾಡಿನ ತಗೊಟ್ಬಿಟ್ಟು ಈ ಗಾಡಿ ನಾನೇ ರೆಡಿ ಮಾಡಿ ಸೈರನ್ನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡೆ ಅಂದಾಗ ಪರವಾಗಿಲ್ವೇ ಒಳ್ಳೆ ಕೆಲಸ ಮಾಡಿದೆ ಅಂದಾಗ ಬನ್ನಿ ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಹಂಗೆ ಸರ್ ಅಂತ ಸರ್ನ ಕರ್ಕೊಂಡು ಹೋಗ್ಬಿಟ್ಟು ಚೀಫ್ ಲೇಡಿ ಹತ್ರ ಬಿಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಬ್ಯಾಗ್ ಅಲ್ಲಿ ಏನಿದೆ ಅಂತ ನೋಡಿರೋದಿಲ್ವಲ್ಲ ಆ ಮೇಡಮ್ ಅಂತ ಬ್ಯಾಗ್ ನ ತೆಗೆದು ನೋಡ್ಬಿಟ್ಟು ಸಕ್ಕ ಟೆನ್ಷನ್ ಆಗ್ಬಿಡ್ತಾರೆ. ನೀನ್ ಮಾಡಿರೋ ಕೆಲಸಕ್ಕೆ ನನಗೆ BP ಶುಗರ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ಯಾಬ್ಲೆಟ್ಸ್ ತಂದು ಕೊಟ್ಟಿದ್ದೆ ಅಂತ ಹೇಳಿದಾಗ ಇವಾಗಲೇ ನಮ್ ಹೀರೋ ಗಮನಿಸೋದು ಅದ್ರೊಳಗಡೆ ಟ್ಯಾಬ್ಲೆಟ್ಸ್ ಇದೆ ಅಂತ. ಅಯ್ಯೋ ನಿನ್ನ ನಾನು ಏನ್ ಕೊಡು ಅಂತಂದ್ರೆ ಇವಳು ಇದನ್ನ ಕೊಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳನ್ನ ಬೈಕೊಂಡು ಬರ್ತಾರೆ. ನಮ್ ಹೀರೋಯಿನ್ ಕೂಡ ಹೊರಗಡೆನೆ ಇರ್ತಾಳಲ್ವಾ ಅಲ್ಲಿ ಬಂದು ಬೈತಾ ಇರ್ತಾರೆ. ಇಲ್ಲಿಗೆ ಸೆಕೆಂಡ್ ಎಪಿಸೋಡ್ ಮುಗಿತಾ ಇದೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ಥರ್ಡ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ, ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಥರ್ಡ್
ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.